Hi everyone, welcome back to my YouTube channel. Today I'm taking you on an unforgettable journey through Yesomati National Park, from stunning granite cliffs to a majestic waterfalls. This place is true natural wonder. So let's dive in. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಇವತ್ತು ನಿಮ್ಮನ್ನೆಲ್ಲ ಏಸುಮೆತಿ ನ್ಯಾಷನಲ್ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಲಾಸ್ಟ್ ವಿಡಿಯೋನಲ್ಲಿ ನೋಡಿದಾಗೆ ಜಸ್ಟ್ ರೋಡ್ ಟ್ರಿಪ್ ಹೇಗಿರುತ್ತೆ ಅಂತ ತೋರಿಸಿದೆ, ಬಟ್ ಇವತ್ತು ನಾನು ನಿಮಗೆಲ್ಲ ಏಸುಮೆತಿ ಬ್ಯೂಟಿನ ತೋರಿಸ್ತೀನಿ. ಬನ್ನಿ ಹೋಗೋಣ ಹಾಗಾದರೆ. So I am taking you to one of the most iconic viewpoint in Yesomati National Park, that is Tunnel View. So this spot offers some of the best view in the entire park. So let's check it out. This tunnel view is located just west of the Yesomati Valley. Actually, if you are coming from San Jose, it is easily accessible and one of the first viewpoint you will encounter when you entering from the west, that means from the San Jose. ಸೊ ಯೆಸೊಮೆತಿಗೆ ಎಂಟರ್ ಆಗ್ತಿದ್ದಾಗೆ ಫಸ್ಟು ಕಾಣಿಸೋದೆ ನಮಗೆ ಟನಲ್ ವ್ಯೂ ಪಾಯಿಂಟು. ಇದೇ ಈ ಪಾರ್ಕ್ನಲ್ಲಿ ಬೆಸ್ಟ್ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು ಇಡೀ ಎಂಟೈರ್ ಪಾರ್ಕ್ನಲ್ಲಿ. ಸೊ ಬನ್ನಿ ಹೋಗೋಣ ಹಾಗಾದರೆ ಈ ಪಾರ್ಕಲ್ಲಿರುವಂಥ ಈ ವ್ಯೂ ಪಾಯಿಂಟ್ ಹೇಗಿದೆ ಅಂತ ನೋಡೋಣ. As soon as we step out of the car, take a look at this incredible view from here. You can see El Capitan, Off Dune, Bridal Veil Fall, all in one stunning panorama. ನಾವೊಂದು ಕಾರ್ ಇಳಿತಿದ್ದಾಗೆ ನಮ್ಮ ಕಣ್ಮುಂದೆ ಕಂಪ್ಲೀಟ್ ಯೆಸೊಮೆತಿನೇ ಕಾಣಿಸ್ತಾ ಇತ್ತು. ಯಾಕಂದರೆ ಈ ಪ್ಲೇಸ್ ಇದೆಯಲ್ಲ, ಇಲ್ಲೇ ನಾವು ಕಂಪ್ಲೀಟ್ ಯೆಸೊಮೆತಿನ ನೋಡ್ಬೋದು. ಇಲ್ಲಿ ಯಾವ್ಯಾವ ಪ್ಲೇಸ್ ಕಾಣಿಸ್ತಿದೆ ನಿಮಗೆ ಅಂದರೆ ಎಲ್ ಕ್ಯಾಪಿಟನ್, ಆಫ್ ಡ್ಯೂನ್ ಆ್ಯಂಡ್ ಬ್ರೈಡಲ್ ವೇಲ್ ಫಾಲ್ಸ್ ಅಂತ. ಸಖತ್ತಾಗಿತ್ತು ವ್ಯೂ. ಓ ಮೈ ಗಾಡ್, ಇದು ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿದೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ. ಸರಿ. For this park, we need to pay an entrance fee. So this will cost about $35 per vehicle, which is valid only for 7 days. So make sure to keep your ticket handy all the time. And one more thing is, if you are a frequent visitor to Yesomati National Park, make sure instead of this $35, make sure you can go with the $80 option, because that pass will be valid for entire year. So that is the best option. So that is what we have opted while traveling to Yesomati. ಯೆಸೊಮೆತಿ ನ್ಯಾಷನಲ್ ಪಾರ್ಕ್ಗೆ ಎಂಟರ್ ಆಗಬೇಕಂದ್ರೆ ನಾವು $35 ಪೇ ಮಾಡಬೇಕಾಗತ್ತೆ ಎಂಟ್ರೆನ್ಸ್ ಫೀಸ್ ಅಂತ. ಸೊ ಅದು ಬಂದು 1 ವೀಕ್ಗೆ ವ್ಯಾಲಿಡಿಟಿ ಇರುತ್ತೆ, ಅಂದರೆ 1 ವೀಕ್ ಯೂಸ್ ಮಾಡ್ಬೋದು ನಾವು. ಬಟ್ ನಾವೇನಾದರೂ ಯಾವಾಗಲೂ ವಿಸಿಟ್ ಮಾಡ್ತಾ ಇರ್ತೀವಿ, ಅಂದರೆ ವರ್ಷಕ್ಕೆ ಒಂದು 3-4 ಸಲ ವಿಸಿಟ್ ಮಾಡ್ತೀವಿ ಅಂದರೆ $35 ಕೊಟ್ಟು ತೊಗೊಳೋದಕ್ಕಿಂತ $80 ಒಂದು ಪಾಸ್ ಬರುತ್ತೆ, ಅದು ಇಯರ್ಲಿ ಪಾಸ್ ಅಂತ. ಸೊ ಅದನ್ನ ತೊಗೊಂಡು ನಾವು ಎಂಟರ್ ಆಗ್ಬೋದು. ಅದು ಒಂದು ಒಳ್ಳೆ ಆಪ್ಷನ್ ಆ್ಯಕ್ಚುಲಿ. ನಾವು ಕೂಡ $80 ಪಾಸೇ ತೊಗೊಂಡ್ವಿ, ಬಿಕಾಸ್ ನಮ್ಗೆ ಗೊತ್ತಿದ್ದು ನೆಕ್ಸ್ಟ್ ಯಾವಾಗಾದ್ರೂ ಬಂದೇ ಬರ್ತೀವಂತ ಇದೇ ಇಯರಲ್ಲಿ. ಸೊ ಅದಕ್ಕೋಸ್ಕರ ನಾವು ಆ ಆಪ್ಷನ್ನ ಆಪ್ಟ್ ಮಾಡ್ಕೊಂಡ್ವಿ. So next we are heading towards Yesomati Valley. So this area is home to stunning views, hiking trails and some iconic landmarks. Make sure to check out Yesomati Falls, one of the tallest waterfalls in North America. If you are up for it, there are numerous hiking options you have here, from easy strolls to challenging trails like the Mist Trail to Vernal, and Nevada Falls is a popular choice for breathtaking views. ಮುಂದೆ ನಾವು ಯೆಸೊಮೆತಿ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ವ್ಯಾಲಿ ಈಸ್ ನಥಿಂಗ್ ಬಟ್ ಕಣಿವೆಗಳಲ್ವಾ. ಸೊ ಯೆಸೊಮೆತಿ ಕಣಿವೆಗಳಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಿಮಗೆ ನೋಡೋದಕ್ಕೊಂದು ತುಂಬ ಒಳ್ಳೆ ಸ್ಥಳಗಳು ಸಿಗುತ್ತೆ. ಆ ಪಕ್ಕದಲ್ಲಿ ನದಿ ಹರಿತಾ ಇರೋದು ನೋಡಿ, ಅದ್ರ ಮುಂದೆ ಇರೋ ಕಣಿವೆನ ನೋಡಿ. ಓ ಮೈ ಗಾಡ್. ಅದ್ರ ಜೊತೆಗೆ ನೀವು ರೋಡನ್ನ ನೋಡಬೇಕಿತ್ತು. ಪ್ರತಿ ರೋಡು ಒಂದು ಶೂಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಪ್ಲೇಸು. ನನಗಂತೂ
ಈ ಸೌಂದರ್ಯನ ವರ್ಣನೆ ಮಾಡೋಕ್ಕೆ ಆಗಲ್ಲ. ನಂಗೆ ನೋಡಿ ಫುಲ್ಲು ನನ್ನ ಕಣ್ಣು ತಂಪಾಯ್ತು ಅಂತಲೇ ಹೇಳ್ಬೋದು. ಬೆರಗಾಗೋಗಿದ್ದೆ ನಾನು ಈ ಬ್ಯೂಟಿನ ನೋಡಿ. ಅಷ್ಟು ಚೆನ್ನಾಗಿದೆ. ನನ್ನ ಲೈಫಲ್ಲೇ ನಾನು ನೋಡಿರಲಿಲ್ಲ. ಆ್ಯಕ್ಚುಲಿ ಇದನ್ನ ಬುಕ್ಸ್ಗಳಲ್ಲೆಲ್ಲ ನೋಡ್ತಾ ಇದ್ದೆ, ಬುಕ್ಸ್ ರ್ಯಾಪರ್ ಮೇಲೆಲ್ಲ ನೋಡಿಬಿಟ್ಟು ಅನ್ಕೋತಾ ಇದ್ದೆ ಈ ಥರ ಜಾಗಗಳು ಇರುತ್ತಾ ಅಂತ. ಬಟ್ ಐ ಆಮ್ ಸೋ ಲಕ್ಕಿ ಐ ಗಾಟ್ ಎ ಚಾನ್ಸ್ ಟು ಎಕ್ಸ್ಪ್ಲೋರ್ ದಿಸ್. ನನಗೆ ತುಂಬ ಜನ ಮೆಸೇಜ್ ಮಾಡಿದರು, ಕೇಳಿದರು, ನೀವು ಕನ್ನಡತಿ ಇನ್ ಅಮೇರಿಕಾ ಅಂತ ಹಾಕಿಬಿಟ್ಟು ಏನಕ್ಕೆ ಇಂಗ್ಲೀಷ್ನಲ್ಲೂ ಕೂಡ ವಿಡಿಯೋಸ್ನ ಹಾಕ್ತಿದ್ದೀರಾ ಅಂತ. ಅಮೇರಿಕಾ ಕನ್ನಡಿಗರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ, ಅಂದರೆ ಇಂಡಿಯಾದಲ್ಲಿರೋ ಎಷ್ಟೋ ಜನಕ್ಕೆ ಹೊಸದಾಗಿರುತ್ತೆ. ಸೊ ನಾನು ಕನ್ನಡದಲ್ಲೇ ಹೇಳಿದ್ರೆ ತುಂಬ ಜನಕ್ಕೆ ಅರ್ಥ ಆಗಲ್ಲ. ಆ್ಯಂಡ್ ಮೋರೋವರ್ ಏನಂದರೆ, ನನಗೆ ತುಂಬ ಜನ ಫ್ರೆಂಡ್ಸು ಕನ್ನಡದವರೆಲ್ಲ ಬೇರೆ ಕಡೆಯವರೇ ಜಾಸ್ತಿ ಇದ್ದಾರೆ. ಸೊ ತೆಲುಗು ಅವ್ರು ಇರ್ಬೋದು, ಮಲಯಾಳಂ ಇರ್ಬೋದು, ತಮಿಳ್ ಇರ್ಬೋದು, ತುಂಬ ಜನ ನನಗೆ ಫ್ರೆಂಡ್ಸ್ ಇದ್ದಾರೆ. ಸೊ ಅವರು ಕೂಡ ನನ್ನ ವಿಡಿಯೋಸ್ನ ನೋಡ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ಸಹಾಯ ಆಗಲಿ, ಅವರು ನನ್ನ ಮುಖಾಂತರ ಅಮೇರಿಕಾ ಎಕ್ಸ್ಪ್ಲೋರ್ ಮಾಡಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಇಂಗ್ಲೀಷ್ನಲ್ಲಿ ಹಾಕ್ತೀನಿ. ಇಂಗ್ಲೀಷಲ್ಲಿ ಮಾತ್ರ ಹಾಕ್ತಲ್ಲ, ನಾನು ಕನ್ನಡದಲ್ಲೂ ವಿಡಿಯೋ ಹಾಕ್ತೀನಿ. ನನ್ನ ವಿಡಿಯೋಸ್ ನೋಡಿರ್ಬೋದು ನೀವು. This place is called Cotterville. So this is a small town in Esomati. The town is surrounded by rolling foothills of the Sierra Nevada, offering breathtaking views and a peaceful atmosphere. So nearby you can see hiking trails and meadows, everything you can see here. And this is one of the small historic town in Mariposa County in California, and you can also call it as a hidden gem that beautifully blends rich history with stunning natural surrounding. ಇವಾಗ ನೀವು ನೋಡ್ತಾ ಇರೋ ಪ್ಲೇಸ್ ಹೆಸರು ಬಂದು ಕಾಟರ್ವಿಲ್ ಅಂತ. ಸೊ ಇದು ಬಂದು ಇರೋದು ಮ್ಯಾರಿಪೋಸಾ ಕೌಂಟಿ ಕ್ಯಾಲಿಫೋರ್ನಿಯಾದಲ್ಲಿ. ಒಂಥರ ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಚೆನ್ನಾಗಿದೆ. ಅಂದರೆ ಡೆನ್ಸ್ ಫಾರೆಸ್ಟ್ ಅಂತಾರಲ್ವ, ದಟ್ಟ ಕಾಡಿನಿಂದ ಕವರ್ ಆಗಿದೆ ಇದು. ಅದ್ರ ಜೊತೆಗೆ ಇಲ್ಲಿ ಲೋಕಲ್ಸ್ ಜಾಸ್ತಿ ಇರ್ತಾರೆ. ಅಲ್ಲಿ ಹೋಟೆಲ್ಸು ಅದು ಇದು ಬರುತ್ತಲ್ಲ, ಅದೆಲ್ಲ ಇಲ್ಲೇ ನಮಗೆ ಸಿಕ್ಕಿದ್ದು. ಅಂದರೆ ಊಟಕ್ಕೆಲ್ಲ ಬೇಕಂದರೆ ನಾವು ಇಲ್ಲೇ ಬರಬೇಕು. ಸೊ ಆ ಥರ ಒಂದು ಸ್ಮಾಲ್ ಸಿಟಿ ಇದು. ತುಂಬ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇರುತ್ತೆ. ಸ್ಪೆಷಲಿ ಈಗ ಹೈಕ್ಗೆ ಅಲ್ಲಿ ಇಲ್ಲಿ ಹೋಗ್ಬೇಕಂತ ಅಂದರೆ ಇದೇ ಒಂದು ಸೆಂಟರ್ ಪಾಯಿಂಟ್. ನಾವೆಲ್ಲೇ ಹೋಗ್ಬೇಕಂದ್ರೂ ಇಲ್ಲಿ ಬಂದು ನಾವು ರೂಟ್ ತೊಗೋಬೇಕಾಗಿರುತ್ತೆ. ಆ ಥರ ಸ್ಪಾಟ್ ಇದು. ಅಲ್ಲಿದ್ದಂತಹ ಶಿಖರಗಳನ್ನ ನೋಡ್ತಾ ಇದ್ರೆ ನನಗೆ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಆದಂಥ ಶಿಖರಗಳನ್ನ ನೀವು ನೋಡ್ಬೋದು. ಆ ರೋಡ್ಸ್ ಅಂತೂ ತುಂಬಾ ಪೀಸ್ಫುಲ್ ಆಗಿತ್ತು. ಪ್ರತಿ ವಿಸಿಟರ್ಸು ಎಕ್ಸ್ಪ್ಲೋರ್ ಮಾಡಬೇಕಾದಂತಹ ಏನಂತಾರೆ, ಅನುಭವಿಸ್ಬೇಕಾದಂತಹ ಪ್ಲೇಸ್ ಇದು ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. This small town has a strong sense of community, often hosting events that celebrate its heritage, culture, and natural beauty of the region. Visitors are welcomed by warm, friendly locals who are eager to share stories and recommendations and enhancing the overall experience here. ನಮಗೆ ರಿಯಲ್ ಕನ್ಫ್ಯೂಷನ್ ಇಲ್ಲೇ ಸ್ಟಾರ್ಟ್ ಆಗಿದ್ದು. ಯಾಕೆ ಗೊತ್ತಾ, ಹೋಗ್ತಿರೋ ದಾರಿನೇ ಅಷ್ಟು ಚೆನ್ನಾಗಿದೆ. ಅದ್ರ ಜೊತೆಗೆ ನಾವು ನೋಡ್ತಿದ್ದಂಥ ಪ್ರತಿ ಸ್ಪಾಟ್ ಕೂಡ ನಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಲೈಕ್ ಕಾರ್ ಸ್ಟಾಪ್ ಮಾಡಿ ನಿಲ್ಲಿಸಿ ನೋಡಿ ಅನ್ನೋ ಥರ ಇತ್ತು. ಅಷ್ಟು ಚೆನ್ನಾಗಿತ್ತು ವ್ಯೂ. ಸೊ ನಾವು ದಾರಿನಲ್ಲಿ ಉದ್ದಕ್ಕೂ ಕೂಡ ನಾವು ಕಾರ್ ಸ್ಟಾಪ್ ಮಾಡಿಕೊಂಡೇ ಹೋಗಿದ್ದೀವಿ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಆ ಶಿಖರ ಇರ್ಬೋದು, ಪಕ್ಕದಲ್ಲಿ ಹರಿತಿದ್ದಂತಹ ನದಿ ಸೌಂಡ್ ಇರ್ಬೋದು, ಆ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇರ್ಬೋದು, ಅದನ್ನ ಹೇಳೋದಕ್ಕೆ ಪದಗಳೇ ಇಲ್ಲ. ಅಷ್ಟು ಸುಂದರವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ನನ್ನ ಜೀವನದಲ್ಲೇ ನಾನು ನೋಡಿದಂತಹ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ಬೋದು. Now we are heading towards Swinging Bridge. So this spot offers stunning views and unique experience. So let's check it out. ಆಲ್ಮೋಸ್ಟ್ 6 to 7 hours ಜರ್ನಿ ಆಗಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇಲ್ಲಾಗೆ ಹೋಗ್ತಾ ಸ್ವಿಂಗಿಂಗ್ ಬ್ರಿಡ್ಜ್ ಅಂತ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಬಂದಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ನಿಮ್ಗೆ ಹಂಗೆ ಪಾರ್ಕಿಂಗ್ ಮಾಡಿರೋದು ಕಂಪ್ಲೀಟ್ ಇದು ವ್ಯೂ ತೋರಿಸ್ಬಿಡ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ. This swinging bridge is located near the heart of Esomati Valley, close to Merced River. It is easily accessible, so making it a great stop for anyone who is exploring the park. Where is the bridge? ಬಟ್ ಅಲ್ಲಿಂದ ವ್ಯೂ ಮಸ್ತ್ ಕಾಣುತ್ತೆ ಮಾ. ವ್ಯೂ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡೋಣ, ಅಲ್ಲೂ ನೋಡೋಣ.
ಹಾಂ ನಿಜವಾಗ್ಲೂ ನೀನು ನೋಡಲಿಲ್ಲ ಫಾಲ್ಸು? ನಾನು ಬರೀ ಹಾಗೆ ನೋಡ್ತಾ ಇದ್ದೆ. Oh my god, finally we are at Swinging Bridge. The Swinging Bridge offer a fantastic view of the river and the surrounding cliffs. You can already feel the excitement in the air, right? The bridge itself is a suspension bridge, which means it sways a bit as you walk across. Don't worry, it's perfectly safe. Just take your time and enjoy the view and enjoy this beauty. ಈ ಸ್ಪಾಟ್ಗೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು, ನಮಗೇನು ಹೋಗ್ಬೇಕಂತ ಮೈಂಡಲ್ಲಿ ಇರಲಿಲ್ಲ, ಬಟ್ ಹೋಗ್ಬೇಕಾದ್ರೆ ತುಂಬ ಜನ ಪಾರ್ಕ್ ಮಾಡಿದ್ದು ನೋಡಿ ನಾವು ಇಲ್ಲಿಗೆ ಬಂದಿದ್ದು. ಸೊ ಸ್ವಿಂಗಿಂಗ್ ಬ್ರಿಡ್ಜ್ ಅಂದರೆ ತೂಗಾಡುವ ಬ್ರಿಡ್ಜ್ ಅಂತಾರಲ್ವಾ, ಸೊ ಅದು ಇಲ್ಲಿ ಹೇಗಿತ್ತಂದರೆ ನೀವು ವಾಕ್ ಮಾಡ್ತಿದ್ರೆ ಅದು ಕೂಡ ನಮ್ಮ ಜೊತೆ ತೂಗಾಡ್ತಿತ್ತು, ಆ ಥರ ಬ್ರಿಡ್ಜ್ ಇದು. ತುಂಬಾ ಚೆನ್ನಾಗಿತ್ತು ವ್ಯೂ ನೋಡೋದಕ್ಕೆ. ಆ ರಿವರ್ ಇರ್ಬೋದು, ಆ ಜಲಪಾತ ಇರ್ಬೋದು, ಅದ್ರ ಜೊತೆಗೆ ಆ ಗ್ರೀನರಿ ನೋಡಿ, ಅಂದರೆ ಗ್ರಾಸ್ ಇದೆಯಲ್ಲ ಅದು ನೋಡಿ, ಒಳ್ಳೆ ಪಿಚ್ಚೋ ಪರ್ಫೆಕ್ಟ್ ಅಂತಾರಲ್ವ, ಅಷ್ಟು ಮಸ್ತಾಗಿತ್ತು ವ್ಯೂ. ನನಗಂತೂ ಭಾಳ ಇಷ್ಟ ಆಯಿತು. ಒಂದು 360 ಡಿಗ್ರಿ ವ್ಯೂನ ತೋರಿಸ್ತೀನಿ, ನೋಡ್ಕೊಂಬನ್ನಿ. Guys, look at this incredible view from the bridge. You can see the Merced River flowing beneath and majestic granite cliffs in the background. It's a photographer dream. The swinging bridge has a rich history built in early 20th century. It was designed to allow visitors to access some of the Esumeti's beautiful hiking trails. It's a reminder of the park's long-standing tradition of outdoor exploration. The area around the bridge is perfect for picnic or just relaxing by the water. You might even see some wildlife like duck or deer coming to the river for a drink. ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಇದು ಒಂದು ಪರ್ಫೆಕ್ಟ್ ವೆಕೇಷನ್ ಪ್ಲೇಸ್ ಅಂತಲೇ ಹೇಳ್ಬೋದು, ಪಿಕ್ನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಕೆಳಗೆ ಹರಿದಿರೋಂತಹ ಮರ್ಸೆಡ್ ನದಿ ಇರ್ಬೋದು, ಮತ್ತು ಬೆಟ್ಟ ಶಿಖರಗಳು ನೋಡ್ಬೋದು, ಅದ್ರ ಜೊತೆಗೆ ಡೈರೆಕ್ಟ್ ನೀವು ವಾಟರ್ ಫಾಲ್ಸ್ ಕೂಡ ನೋಡ್ಬೋದು. ಇದಕ್ಕಿಂತ ಇನ್ನೇನು ಬೇಕು ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಲ್ವಾ. ಅದ್ರ ಜೊತೆಗೆ ಇಲ್ಲಿ ನೀವು ಡಕ್ಸ್ಗಳು ನೋಡ್ಬೋದು, ಮತ್ತು ಕರಡಿಗಳು ಕೂಡ ನೀರು ಕುಡಿಲಿಕ್ಕಂತ ಬರ್ತಾ ಇರ್ತವೆ. ಸೊ ತುಂಬ ಚೆನ್ನಾಗಿದೆ ಈ ಜಾಗ. ಸೊ ಎಸೊಮೆಟಿ ಲೋವರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಇವಾಗ, ಕಾರ್ ಪಾರ್ಕ್ ಮಾಡಿಬಿಟ್ಟು. ಆಲ್ರೆಡಿ 7 o'clock ಆಗೋಗಿದೆ, ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. So now we have arrived at the lower fall trailhead. The hike to the fall is short and sweet, just about half-mile round trip, perfect for all the ages and skill levels. The trail is well maintained and offers some stunning views along the way. ಸ್ವಿಂಗಿಂಗ್ ಬ್ರಿಡ್ಜ್ ಆದಮೇಲೆ ನಾವು ನೆಕ್ಸ್ಟ್ ರೀಚ್ ಆಗಿದ್ದಂಥ ಸ್ಪಾಟ್ ಹೆಸರು ಬಂದು ಲೋವರ್ ಫಾಲ್ಸ್ ಅಂತ. ಸೊ ನಾವು ಇದು ವಾಕ್ ಮಾಡಿಕೊಂಡೇ ಹೋಗ್ಬೋದು, ಯಾಕಂದರೆ ತುಂಬ ಹತ್ರನೇ ಇತ್ತು, ಜಸ್ಟ್ ಹಾಫ್ ಮೈಲ್ ಇದೆ ಅನಿಸುತ್ತೆ ಅಷ್ಟೇ ರೌಂಡ್ ಟ್ರಿಪ್ಪು, ಅಷ್ಟು ದೂರ ಇರಲಿಲ್ಲ. ಸೊ ನಾವು ನೋಡ್ಕೊಂಬರೋಣ ಇದು ಫಾಲ್ಸ್ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹತ್ರ ಹೋದಾಗ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನಿಮ್ಗೆ ಆಲ್ರೆಡಿ ನೋಡ್ತಾ ಇರ್ಬೋದು, ಅನ್ನಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. Have also posted some short videos on my Instagram, so I will be mentioning my Instagram ID in the description section, so please go and check out my videos and also do follow. ನಾನು ತುಂಬ ಶಾರ್ಟ್ ವೀಡಿಯೋಸ್ನ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ, ನನ್ನ ID ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಎಲ್ಲ ಮರಗಳು ಕಡಿದ್ಬಿಟ್ಟಿದ್ದಾರೆ, ಹಿಂಗಿದೆ ವ್ಯೂ. ಇನ್ನೂ ಜನ ಓಡಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾ ಇರೋದು 7 ಗಂಟೆ ರಾತ್ರಿ, ಬಟ್ ಅಂದರೆ ಎಷ್ಟು ಬೆಳಕಿದೆ ನೋಡಿ. ಎಷ್ಟು ಬೆಳಕಿದೆ, ಯಾವ ಕಡೆ ಅಂತ ಗೊತ್ತಾಗ್ತಿಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಾ? Guys, listen to the sound of rushing water as we get closer. ಬಂದರೆ ಅನಿಸುತ್ತೆ ತುಂಬ ಜನ ನಿಂತಿದ್ದಾರೆ ಇಲ್ಲಿ, ನೋಡೋಣ ಹೆಂಗಿದೆ ಅಂತ.
ಅಲ್ಲಿ ನೋಡಿ ಇಲ್ಲಿ ಹೆಂಗಿದೆ, ಅಲ್ಲಿಂದ ನೋಡಿದ್ವಲ್ವ ನಾವು, ಅಲ್ಲಿ ಫಾಲ್ಸ್ ಇದು. Oh my god, just look at this breathtaking view of Lower Esumeti Falls. It drops about 317 feet. The area around this lower fall is perfect for picnic and enjoying nature. There are plenty of spots to sit and take in the view, and you might even get splashed by the mist if you get closer to the water. If you are up for the more hiking, you can continue on the Esumeti Fall Trail, which take you to the upper falls and offer breathtaking view of the valley below. ನಮಗೆ ಆಲ್ರೆಡಿ ಲೇಟ್ ಆಗಿದ್ದರಿಂದ ನಾವು ಅಪ್ಪರ್ ಫಾಲ್ಗೆ ಹೋಗೋಕ್ಕಾಗಲಿಲ್ಲ. ಸೊ ನಾವು ಈಗ ಬಂದ್ವಲ್ಲ, ಅದೇ ಟ್ರೈಲ್ನ ಫಾಲೋ ಮಾಡ್ಕೊಂಡು ಹೋದರೆ ನಾವು ಅಪ್ಪರ್ ಫಾಲ್ಗೆ ಹೋಗ್ಬೋದಿತ್ತು. ಅಲ್ಲಿಂದ ಅಂದರೆ ತುಂಬ ಮೇಲೆ ಹೋಗಿ ಈ ವ್ಯಾಲಿ ಕಂಪ್ಲೀಟ್ ನೋಡಿದ್ರೆ ತುಂಬ ಚೆನ್ನಾಗಿರೋ ವ್ಯೂ ಕಾಣುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ನಾವೇನು ಹೋಗಲಿಲ್ಲ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ವ, ಇದೆಲ್ಲ ಕ್ಯಾಂಪಿಂಗ್ ಪ್ಲೇಸು. ಯೂಶಲಿ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಹೋಟೆಲ್ ಬುಕ್ ಮಾಡೋದೆಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ ಜನ, ಕ್ಯಾಂಪಿಂಗ್ಗೆ ಅಂತ ಸ್ಪಾಟ್ನ ಬುಕ್ ಮಾಡ್ಕೋತಾರೆ. ಸೊ ಆ ಸ್ಪಾಟ್ಗೆ ಮಾತ್ರ ಪೇ ಮಾಡೋದಿರುತ್ತೆ. ಸೊ ಕ್ಯಾಂಪಿಂಗ್ ಸ್ಟಫ್ ಎಲ್ಲ ನಾವೇ ತೊಗೊಂಡೋಗೋದಿರುತ್ತೆ. ಸೊ ನಾವು ಈ ಕಂಪ್ಲೀಟ್ ಟ್ರಿಪ್ನ ಮುಗಿಸ್ಕೊಂಡು ನಾವು ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ನಮ್ಮ ರೂಮ್ ಬಂದು ಇಲ್ಲಿಂದ ಆಲ್ಮೋಸ್ಟ್ 1.5 hours ಜರ್ನಿ ಇತ್ತು ಅನಿಸುತ್ತೆ. ನಾವು ಯಸೋಮತಿ ವ್ಯಾಲಿ ಬಿಟ್ಟು ಸ್ವಲ್ಪ ಮುಂದೆ ಬೇರೆ ಕಡೆ ಹಳ್ಳಿ ಇರುತ್ತಲ್ವ, ಅಲ್ಲಿ ನಾವು ರೂಮ್ನ ಬುಕ್ ಮಾಡಿದ್ವಿ. ಸೊ ಡ್ರೈವ್ ಮಾತ್ರ ಮಾರ್ನಿಂಗು ಬರಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು, ಡ್ರೈವ್ ಮಾತ್ರ ಹೋಗ್ಬೇಕಾದ್ರೆ ತುಂಬಾ ಸ್ಕೇರಿ ಆಗಿತ್ತು. ಇಲ್ಲಿ ಜನಗಳಿರೋದು ತುಂಬ ಕಮ್ಮಿ. ಅದ್ರ ಜೊತೆಗೆ ಇವಾಗ ನೋಡ್ತಾ ಇದ್ದೀರಲ್ವ ವ್ಯೂ, ಇದು 9 o'clock. ಮೇಲ್ಗಡೆ ನೋಡಿ ಶಿಖರದ ಮೇಲೆ ನಮಗೆ ಅಷ್ಟು ಕತ್ಲಾಗಿದೆ ಅಂತ ಕಾಣಿಸಲ್ಲ, ಬಟ್ ಕೆಳಗೆ ಮಾತ್ರ ಕತ್ಲಾಗಿದೆ ಅಂತ ಕಾಣಿಸುತ್ತೆ. ತುಂಬ ಭಯಾನಕವಾಗಿತ್ತು ಜರ್ನಿ, ಯಾಕಂದರೆ 1.5 hour ಜರ್ನಿ ಬೇರೆ ಇತ್ತು. ತುಂಬಾ ಭಯ ಆಗ್ತಿತ್ತು. ಕೆಲವೊಂದು ಸ್ಪಾಟಲ್ಲಂತೂ ತುಂಬಾ ವೆಯ್ಟ್ ಮಾಡಬೇಕಾಗಿತ್ತು, ಯಾಕಂದರೆ ಒಂದೇ ಬ್ರಿಡ್ಜ್ ಇತ್ತು. ಸೊ ಹೋಗೋರಿಗೆ ಬರೋರಿಗೆ ಒಂದೇ ಬ್ರಿಡ್ಜ್ ಇರುತ್ತಲ್ವ, ಸೊ ಆವಾಗ ತುಂಬ ವೆಯ್ಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ರೋಡ್ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದ್ರಿಂದ ಸ್ವಲ್ಪ ನಾವು ಹೋಗೋದೇ ಲೇಟ್ ಆಯಿತು, ಮನೆಗೆ ಹೋಗೋದೇ ಲೇಟ್ ಆಯಿತು. ನಾವಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ವಿ, ಯಾಕಂದರೆ ಆಲ್ಮೋಸ್ಟ್ 6 to 7 hours ಟ್ರಾವೆಲ್ ಮಾಡಿದ್ವಿ. ಸೊ ಹೋಗ್ತಿದ್ದಾಗೆ ಭಾಳ ಹೊಟ್ಟೆ ಹಸಿತಿದ್ದರಿಂದ ಅಲ್ಲೇ ಒಂದು ಟೌನ್ ಸಿಕ್ತು. ಆ ಟೌನಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ವಿ ಶಾಪು. ಸೊ ಅಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿದ್ದು ಇದು ಪಾಂಡಾಸು. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಊಟಕ್ಕೆ ಅಂತ ತೊಗೊಂಡು ಹೊರಟ್ವಿ. ಪಾಂಡಾ ಎಕ್ಸ್ಪ್ರೆಸ್ ಅಂತ. ಬನ್ನಿ ಒಳಗಡೆ ಹೋಗಿ ಏನಾದರೂ ತಿನ್ನೋಕೆ ತೊಗೊಳ್ಳೋಣ. ಫುಲ್ ಗಡಗಡ ಅನಿಸ್ತಿದೆ ನನಗೆ. Shrimp, right? Oh, the shrimp? That's right there. That's shrimp. What is this actually? That's chicken breast. Okay. Chicken breast. Which, what is its name? Oh, that would just be the, sorry, it should be right up here. The honey sesame. Chicken breast. Oh, honey sesame. We're going to cash today? ಪಾರ್ಸಲ್ ಎಲ್ಲ ತೊಗೊಂಡು ನಾವು ರೂಮ್ ಕಡೆ ಹೊರಟ್ವಿ. ಸೊ ಇದು ರೂಮ್ ಬಂದು Airbnb ಅವ್ರದ್ದು. ನಮಗೆ ಪರ್ ನೈಟು $40 ಆಯಿತು. ಅಂದರೆ ಇದೇ ತುಂಬ ಕಮ್ಮಿ ಅಂತ ಹೇಳ್ಬೋದು. ನೀವೇನಾದರೂ ನನ್ನ ಪ್ರೀವಿಯಸ್ ಹೋಮ್ ಟೂರ್ ಇನ್ Airbnb ಅದೇನಾದರೂ ನೋಡಿಲ್ಲ ಅಂದರೆ ಸೊ ಇಲ್ಲಿ ನೋಡ್ಬೋದು. ನಾನು ಸ್ಮಾಲ್ ಕ್ಲಿಪ್ ಹಾಕಿದ್ದೀನಿ ಮನೆ ಹೇಗಿತ್ತು ಇದು ಅಂತ. ನಮಗೆ ರೂಟ್ ಬೇರೆ ಮಿಸ್ ಆಗಿ ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಆಗೋಗಿತ್ತು ಅನಿಸುತ್ತೆ. ಭಾಳ ಹೊಟ್ಟೆ ಸಿಕ್ಕಿತ್ತು, ತುಂಬಾ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ರೂಮ್ ವ್ಯೂ ಈ ಥರ ಇತ್ತು. ಸೊ ಇದಿದೆಯಲ್ಲ, ಇದು ಬಂದು ಶ್ರಿಮ್ಸ್ ಅಂದರೆ ಪ್ರಾನ್ಸ್ ಏನಂತಾರೆ ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ. ಸೊ ಅದು ಇದು ಪ್ರಾನ್ಸ್, ಅದು ಸ್ವಲ್ಪ ಸ್ವೀಟಾಗಿರುತ್ತೆ. ಇದು ಬಂದು ಚಿಕನ್, ಮಶ್ರೂಮ್
ಎಲ್ಲ ಹಾಕಿರ್ತಾರೆ ಇದಕ್ಕೆ. ಅದ್ರ ಜೊತೆಗೆ ಇದು ಅವೆಕಾಡೋ ಅನಿಸುತ್ತೆ, ಐ ಗೆಸ್ ಇಟ್ಸ್ ಅವೆಕಾಡೋ. ಹೌದು, ಇದು ಅವೆಕಾಡೋ ಇರುತ್ತೆ. ಅದಾದಮೇಲೆ ಸ್ವಲ್ಪ ಕ್ಯಾರೆಟ್, ಆನಿಯನ್ ಎಲ್ಲ ಹಾಕಿರ್ತಾರೆ. ಕ್ಯಾರೆಟ್ ಅಲ್ಲ, ಇದು ಕ್ಯಾಪ್ಸಿಕಮ್. ಅದಾದಮೇಲೆ ಇದು ಎಗ್ ರೈಸ್, ಎಗ್ ಫ್ರೈಡ್ ರೈಸ್, ಮತ್ತು ಇದು ನೂಡಲ್ಸ್. ಇಷ್ಟು ಇರುತ್ತೆ ಒಂದು ಡಬ್ಬಿನಾಗ. ಆಮೇಲೆ ಅವರು ಈ ಥರ ಚಿಲ್ಲೀಸ್ ಯೂಸ್ ಮಾಡಿರ್ತಾರೆ ನೋಡಿ. ಆ್ಯಕ್ಚುಲಿ ಅದು ಬ್ಲ್ಯಾಕ್ ಚಿಲ್ಲಿನೇ ಇಲ್ಲ ಅದನ್ನ ಅಷ್ಟೊಂದು ಫ್ರೈ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸ್ಟಿಲ್ ಐ ಹ್ಯಾವ್ ದಟ್ ಡೌಟ್. ಟೇಸ್ಟು ಅಷ್ಟಕ್ಕಷ್ಟೇ, ಅಂದರೆ ರೈಸ್ ನಾರ್ಮಲ್ ನಮ್ಮ ಥರದೇ ಇರುತ್ತೆ, ಬಟ್ ಇವ್ರು ಚೀನಾ ರೈಸ್ ಯೂಸ್ ಮಾಡ್ತಾರೆ ಅನಿಸುತ್ತೆ. ಬಿಕಾಸ್ ಇಲ್ಲಿ ನೋಡಿ ಅದೆಷ್ಟು ಹಾರ್ಡ್ ಇರುತ್ತೆ ಅಂತ. ಥರ ಅದೆಷ್ಟು ಚೀವ್ ಮಾಡಿದ್ರೂ ಹಗಿದ್ರೂ ಇದೇ ಆಗಲ್ಲ, ಆ ಥರ ಇರುತ್ತೆ. ಮತ್ತು ಇದು ಒಂದು ಇದ್ರಾಗೂ ಚಿಕನ್ ಇರುತ್ತೆ. ಐ ಮೀನ್ ಚಿಕನ್ ಏನಂತಾರೆ, ಫ್ರೈ ಮಾಡಿಬಿಟ್ಟೇನೋ ಹಾಕಿರ್ತಾರೆ. ಫ್ರೈ ಅಲ್ಲ, ಅದಕ್ಕೆ ಏನೇನೋ ಹಾಕಿರ್ತಾರೆ, ಸಾಸ್ ಜಾಸ್ತಿ ಹಾಕ್ತಾರೆ ಅವರು. ಚೈನೀಸ್ ಅಲ್ವಾ, ಸೊ ಪಾಂಡಾಸ್ ಅಂದ್ರೇ ಆಲ್ಮೋಸ್ಟ್ ಚೈನೀಸ್ ಇರುತ್ತೆ. ಮತ್ತು ನಮ್ಮ ಬಿರಿಯಾನಿ ಗೊತ್ತಲ್ಲ, ನಮ್ಮ ಬಿರಿಯಾನಿ ಎಷ್ಟು ಕೆಟ್ಟದಾಗಿ ಮಾಡ್ತಾರೆ ಇಂಡಿಯಾ ಬಿರಿಯಾನಿನ ಅಮೇರಿಕಾದಲ್ಲಂದರೆ ನಿಜವಾಗ್ಲೂ ಬಾಯಿಗೆ ಇಡೋದಕ್ಕೂ ಆಗೋಲ್ಲ. ಇದು ಆಲ್ಮೋಸ್ಟ್ ನಾವು $40 ಕೊಟ್ಟು ತೊಗೊಂಡಿದ್ದು. ಎಷ್ಟು ಕೆಟ್ಟದಾಗಿದ್ದಾನೆ, ನಂಗೆ ಆಲ್ರೆಡಿ ವಾಸನೆ ಬಂದುಬಿಟ್ಟಿತ್ತು ಅಂದ್ಬಿಟ್ಟು ನಾನು ಎತ್ತಿಟ್ಬಿಟ್ಟೆ ನೋಡಿ. ಇದರಲ್ಲಿ ಈ ಬಿರಿಯಾನಿನಲ್ಲಿ ಬರೀ ಚಿಕನ್ ಮಾತ್ರ ಹಾಕಲ್ಲ ಅವರು, ಚಿಕನ್ನು, ಮಟನ್ನು, ಶ್ರಿಮ್ಸು ಮತ್ತು ಪ್ರಾನ್ಸ್ ಎಲ್ಲ ಪ್ರಾನ್ಸ್ ಶ್ರಿಮ್ಸ್ ಸೇಮೆ, ಸೊ ಎಲ್ಲ ಹಾಕಿಟ್ಟಿರ್ತಾರೆ. ಅದ್ರ ಜೊತೆಗೆ ಚಿಕನ್ ಕರಿ ಕೂಡ ಕೊಟ್ಟಿರ್ತಾರೆ. ಒಂದು ಚೂರು ಅಂದರೆ ಚೂರೂ ಚೆನ್ನಾಗಿರಲ್ಲ ಇದು ಬಿರಿಯಾನಿ, ಬಟ್ ಇದು ಮಾತ್ರ ಓಕೆ, ತಿನ್ಬೋದು. ಫುಲ್ 8 hours ಜರ್ನಿ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ನಾಳೆ ಬೇಗ ಎದ್ದು ಮಿಸ್ಟ್ ಫಾಲ್ಸ್ಗೆ ಹೋಗಬೇಕು. ಮಿಸ್ಟ್ ಟ್ರೈಲ್. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಇದೆಯಲ್ಲ ಅಲ್ಲಿ ಹೋಗಿ ಪ್ರೆಸ್ ಮಾಡಿ, ಸೊ ದಟ್ ನನ್ನ ನೆಕ್ಸ್ಟ್ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Hope you guys enjoy this video. If you enjoyed this video, please give it a thumbs up, subscribe and hit that notification bell for more adventures in Yasumati and beyond. See you next videos guys. Bye. Take care.